ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿರೋ ಒಂದು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ 7th ಸ್ಟ್ಯಾಂಡರ್ಡ್ ಸೋಷಿಯಲ್ ಮಧ್ಯಯುಗದ ಯುರೋಪ್. ಈ ಒಂದು ಪಾಠದ LBA ಪ್ರಶ್ನೆಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ, ವಿಡಿಯೋ ತುಂಬ ಲೆಂದಿ ಆಗುತ್ತೆ ಅನ್ನೋ ಅಂಥ ಕಾರಣಕ್ಕೆ. ಸೊ ನಾನು ನಿಧಾನವಾಗಿ ಇದನ್ನು ಸ್ಕ್ರೋಲ್ ಮಾಡ್ತೇನೆ ಫ್ರೆಂಡ್ಸ್. ನಿಮಗೆ ಯಾವ ಒಂದು ವಿಷಯ, ಯಾವ ಒಂದು ಕ್ವೆಶ್ಚನ್ ನಿಮಗೆ ಬೇಕಾಗಿರುತ್ತೆ ಅದನ್ನು ನೀವು ಪಾಸ್ ಮಾಡಿಬಿಟ್ಟು ಅದನ್ನು ಬರ್ಕೊಳ್ಬೋದು. ಇದಿಷ್ಟನ್ನು ಕೂಡ ಮಕ್ಕಳಿಗೆ ಏನಾದರೂ ನಾವು ಬರೆಸಿದ್ದೆ ಆದರೆ ಅವರಿಗೆ ತುಂಬ ಹೆಲ್ಪ್ ಆಗುವಂಥದ್ದು. ನೀವು ನೋಡ್ತಾ ಇರ್ಬೋದು, ಬಹು ಆಯ್ಕೆಯ ಪ್ರಶ್ನೆಗಳು. ನಾವು ಕ್ವೆಶ್ಚನ್ ಪೇಪರನ್ನು ಮಾಡುವಾಗ ಬಹು ಆಯ್ಕೆಗಳನ್ನು ಕೂಡ ಕೊಡ್ತೀವಿ. ಕೆಲವೊಮ್ಮೆ ನಮಗೆ ಕನ್ಫ್ಯೂಷನ್ ಆಗುವಂಥದ್ದು, ಬಹು ಆಯ್ಕೆಯ ಪ್ರಶ್ನೆಗಳನ್ನು ನಮಗೆ ಕೆಲವೊಂದು ಕ್ವೆಶ್ಚನ್ ಸಿಗುತ್ತೆ, ಬಟ್ ಅದಕ್ಕೆ ಆಯ್ಕೆಗಳನ್ನು ಕೊಡೋದೇ ಕಷ್ಟ ಆಗುತ್ತೆ. ಸೊ ಅಂತಹ ಸಮಯದಲ್ಲಿ ನಾವು ಈ LBA ಕ್ವೆಶ್ಚನ್ ಬ್ಯಾಂಕನ್ನು ನಾವು ಇಟ್ಕೊಂಡು ಪ್ರತಿಯೊಂದು ಪಾಠದಿಂದ ಎಷ್ಟು ಅಂಕಗಳಿಗೆ ಮಾರ್ಕ್ಸನ್ನು ತೆಗಿಬೇಕು ಅದೇ ರೀತಿಯಾಗಿ ನಾವು ಮಾಡ್ಬೋದು. ಹಾಗೆಯೇ ಇಲ್ಲಿ 10 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಬಹು ಆಯ್ಕೆ. ನೆಕ್ಸ್ಟ್ ಬರುವಂಥದ್ದು ಬಿಟ್ಟ ಸ್ಥಳ ತುಂಬಿ ಇದರಲ್ಲಿ 8 ಇದೆ. ಸೊ ಒಟ್ಟು 18 ಆಯಿತು. ಇದರಲ್ಲಿ ಸುಲಭ, ಸಾಧಾರಣ ಮತ್ತು ಕಠಿಣ, ಸೊ ಈ ರೀತಿಯಾದ ಕ್ವೆಶ್ಚನ್ಸನ್ನು ಅವರು ಪ್ರಿಪೇರ್ ಮಾಡಿರುವಂಥದ್ದು. ನೆಕ್ಸ್ಟ್ ಮೊದಲೆರಡು ಪದಗಳಿಗಿರುವ ಸಂಬಂಧವನ್ನು ಗ್ರಹಿಸಿ ಮೂರನೇ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಈ ರೀತಿ ಕ್ವೆಶ್ಚನ್ಸ್ ಕೂಡ ನಮಗೆ 1 ಮಾರ್ಕಲ್ಲಿ ಕೊಡೋದಕ್ಕೆ ತುಂಬಾ ಹೆಲ್ಪ್ ಆಗುವಂಥದ್ದು. ಓಕೆ, ನೆಕ್ಸ್ಟ್ ಇದರಲ್ಲಿ 6 ಪ್ರಶ್ನೆಗಳು ಇರುವಂಥದ್ದು. 6 ಪ್ರಶ್ನೆಗಳು: ದೂರದರ್ಶಕ, ಗೆಲಿಲಿಯೋ, ಗುರುತ್ವಾಕರ್ಷಣ ಬಲ, ಡ್ಯಾಶ್. ಸೊ ಇದೇ ರೀತಿಯಾದಂಥ ಹಲವಾರು ಕ್ವೆಶನ್ಸ್ ಇದೆ. ನೆಕ್ಸ್ಟ್ ಹೊಂದಿಸಿ ಬರೆಯಿರಿ. ಇದು ಎಲ್ಲದೂ ಕೂಡ ಪಾಠದ ಮಧ್ಯದಲ್ಲಿರುವಂಥ ಪ್ರಶ್ನೆಗಳನ್ನೇ ತೆಗೆದು LBA ಲೆಸನ್ ಬೇಸ್ಡ್ ಅಸೆಸ್ಮೆಂಟನ್ನು ಮಾಡಿರೋದು ಫ್ರೆಂಡ್ಸ್. ಸೊ ಈಗ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರವನ್ನು ಬರೆಯಿರಿ. ಸೊ ಇದು 5 ಪ್ರಶ್ನೆಗಳಿದೆ. ನೆಕ್ಸ್ಟ್ 2 ವಾಕ್ಯಗಳಲ್ಲಿ ಉತ್ತರಿಸಿ. ಇದರಲ್ಲಿ 6 ಪ್ರಶ್ನೆಗಳಿರುವಂಥದ್ದು. 4 ವಾಕ್ಯಗಳಲ್ಲಿ ಉತ್ತರಿಸಿ. ಇದರಲ್ಲಿ 7 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. 7 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಧಾರ್ಮಿಕ ಸುಧಾರಣೆ ಅರ್ಥ, ಕಾರಣಗಳು ಮತ್ತು ಧಾರ್ಮಿಕ ಸುಧಾರಣೆಯಲ್ಲಿ ಮಾರ್ಟಿನ್ ಲೂಥರ್ ಮತ್ತು ಇತರರ ಪಾತ್ರ ಹಾಗೂ ಪ್ರತಿ ಸುಧಾರಣೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಉತ್ತರಿಸಿ. ಸೊ ಇಲ್ಲಿ ಕೂಡ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸನ್ನು ಒಂದು ಕ್ವೆಶನ್ನಿಗೆ ರಿಲೇಟೆಡ್ ಆಗಿರೋ ಹಾಗೆ ಕೊಡ್ತಾ ಹೋಗಿದ್ದಾರೆ. ಸೊ ಈ ಎಲ್ಲ ಕ್ವೆಶನ್ಸ್ ಕೂಡ ತುಂಬಾ ಚೆನ್ನಾಗಿರುವಂಥದ್ದು, ನೀವು ನೋಡ್ಬೋದು. ನೆಕ್ಸ್ಟ್ ಕಾನ್ಸೆಪ್ಟಲ್ಲೇ ಕ್ವೆಶನ್ಸನ್ನು ಪ್ರಿಪೇರ್ ಮಾಡ್ತಾ ಹೋಗಿದ್ದಾರೆ. ನಿಮಗೆ ಈ ಕಾನ್ಸೆಪ್ಟಲ್ಲಿ ಏನಾದರೂ ಪರ್ಟಿಕ್ಯುಲರ್ ಆದ ಕ್ವೆಶನ್ ನಿಮಗೆ ಡೌಟ್ ಇದೆ, ಏನಾದರೂ ಇದೆ ಅಂತ ಹೇಳಿದ್ರೆ ದಯವಿಟ್ಟು ಇದನ್ನು ಪಾಸ್ ಮಾಡಿಬಿಟ್ಟು ನೀವು ವಿಡಿಯೋನ ಪಾಸ್ ಮಾಡಿಬಿಟ್ಟು ನೀವು ಇದನ್ನು ಬರ್ಕೊಳ್ಬೋದು ಫ್ರೆಂಡ್ಸ್. ಹೀಗೆ ನೋಡಿ, ತುಂಬ ಈಸಿಯೆಸ್ಟ್ ಆಗಿರುವಂಥದ್ದು. ಲೆಸನನ್ನು ಓದಬೇಕು ಅನ್ನೋವಂಥದ್ದೇ ಇಲ್ಲ. ಈ ಎಷ್ಟು ಕ್ವೆಶನ್ಸಿಗೆ ಅವರು ಪ್ರಿಪೇರ್ ಆಗಿದ್ದೇ ಆದರೆ ಲೆಸನನ್ನು ಓದಬೇಕು ಅನ್ನೋವಂಥದ್ದು ಇರೋದಿಲ್ಲ. ನೋಡಿ, ಇನ್ನೊಂದು ಕಾನ್ಸೆಪ್ಟ್ ಮೇಲೆ ಹೊಂದಿಸಿ ಬರೆಯಿರಿ. ನೆಕ್ಸ್ಟ್ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ. ಮತ್ತೆ ಇದೆ. ನೆಕ್ಸ್ಟ್ 2-3 ವಾಕ್ಯ. ನೆಕ್ಸ್ಟ್ 4-5 ವಾಕ್ಯಗಳು ಬರೆಯಿರಿ. ಇದು ಕಠಿಣವಾಗಿದೆ. ಸೊ ಇದಿಷ್ಟು ಪ್ರಶ್ನೆಗಳು LBAಯಲ್ಲಿ ಬರುವಂಥದ್ದು. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಹಾಗೆ ಈ ವಿಡಿಯೋ ಯಾರಿಗೆಲ್ಲ ಯೂಸ್ಫುಲ್ ಆಗಿದೆ ಅವ್ರ ಜೊತೆ ಇದನ್ನು ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ ಫ್ರೆಂಡ್ಸ್. ಹಾಗೆ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂದರೆ ಒಂದೇ ಒಂದು ಪುಟ್ಟ ಲೈಕ್ ಮಾಡಿ ಅಂತ ಹೇಳ್ತಾ, ಇನ್ನೂ ಹೆಚ್ಚಿನ LBA ಕ್ವೆಶನ್ಸ್ ಆಗಿರ್ಬೋದು, FA1 ಕ್ವೆಶನ್ ಪೇಪರ್ ಆಗಿರ್ಬೋದು, ಎಲ್ಲ ರೀತಿಯ ಕ್ವೆಶನ್ ಪೇಪರ್ಸನ್ನು ಕೂಡ ನಮ್ಮ ಚಾನಲಲ್ಲಿ ನೀವು ನೋಡ್ಬೋದು. ಅದಕ್ಕೋಸ್ಕರ ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.